ಜಮೀನಿಗೆ ಹೋಗೋಣ ಅಂತ ಕರೆದು ಸ್ನೇಹಿತನನ್ನ ಮರ್ಡರ್ ಮಾಡಿರುವ ಘಟನೆ ವರದಿಯಾಗಿದೆ. ಲಿಂಗಸ್ಕೂರು ತಾಲೂಕಿನ ಹಿರೇಉಪ್ಪೇರಿಯಲ್ಲಿ ಈ ಘಟನೆ ವರದಿಯಾಗಿರೋದು. ಬಸನಗೌಡ ಅನ್ನೋರನ್ನ ಅವರ ಸ್ನೇಹಿತನೇ ಬಾ ಜಮೀನಿಗೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋಗಿ ಜಮೀನಿನಲ್ಲಿ ಆತನನ್ನ ಕೊಂದು ಬಿಸಾಡಿ ಎಸ್ಕೇಪ್ ಆಗಿದ್ದ. ಆಮೇಲೆ ಪ್ರಕರಣ ದಾಖಲಾಗಿತ್ತು, ಪೊಲೀಸರು ಬಂದಿದ್ರು. ಪೊಲೀಸರು ಬಂದ ನಂತರ ಈ ಕೊಲೆ ಮಾಡಿರೋದು ಶರಣಬಸವ ಅಂತ ಗೊತ್ತಾಗಿದೆ. ಅವರಿಬ್ಬರು ಸ್ನೇಹಿತರು ಅನ್ನೋದು ಕೂಡ ಗೊತ್ತಾಗಿದೆ. ಕೇವಲ 5 ಗಂಟೆಗಳಲ್ಲೇ ಹಂತಕನನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ಪೊಲೀಸ್ ಶ್ವಾನ ಅಲ್ಲಿನ ಸ್ಥಳ ಪರೀಕ್ಷೆ ಮಾಡಿ ನೇರವಾಗಿ ಆರೋಪಿಯ ಮನೆಗೆ ಪೊಲೀಸರನ್ನ ಕರ್ಕೊಂಡು ಹೋಗುತ್ತೆ. ಈ ಇಡೀ ಕೇಸನ್ನ ಕ್ರ್ಯಾಕ್ ಮಾಡಿರೋದೇ ಪೊಲೀಸ್ ಶ್ವಾನ. ಸ್ಥಳಕ್ಕೆ ಬರ್ತಾರೆ, ಕೊಡಲಿಯಿಂದ ಕೊಚ್ಚಿ ಕೆಳಗೆ ಬಿದ್ದಿದ್ದಂಥ ಬಸನಗೌಡನನ್ನ ನೋಡ್ತಾರೆ. ಪೊಲೀಸ್ ಶ್ವಾನ ಸ್ವಲ್ಪ ಪರಿವೀಕ್ಷಣೆ ಮಾಡಿದಾಗ ಕೊಲೆಗಾರನನ್ನ ಪತ್ತೆ ಹಚ್ಚೋದ್ರಲ್ಲಿ ಪೊಲೀಸ್ ಶ್ವಾನ ಬಹಳ ಪ್ರಮುಖ ಕರ್ತವ್ಯ ವಹಿಸಿದೆ. ನೇರವಾಗಿ ಶರಣಬಸವ ಕೊಲೆ ಮಾಡಿರುವ ಆರೋಪಿಯ ಮನೆಗೆ ಪೊಲೀಸ್ ಶ್ವಾನ ಪೊಲೀಸರನ್ನ ಕರ್ಕೊಂಡು ಹೋಗಿದೆ. ಆ ಮುಖಾಂತರ ಕೇವಲ 5 ಗಂಟೆಗಳಲ್ಲೇ ಈ ಕೊಲೆ ಪ್ರಕರಣವನ್ನು ಪೊಲೀಸರು ಭೇದಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ನಡೆಸ್ತಿದ್ದಾರೆ. ಬಟ್ ಸ್ನೇಹಿತರೆ ಈ ರೀತಿ ಘಟನೆಗಳಲ್ಲಿ ಭಾಗಿಯಾಗಿದ್ದಾರೆ ಅಂತಂದಾಗ ಎಲ್ಲಿಯ ಸ್ನೇಹ ಅಂತ ಅನಿಸುತ್ತೆ. ಭಾಳ ದಿವಸಲಿದ್ದ ದೋಸ್ತರು ಈಸು ಕಡ್ಕೊಂಬರೋಕ್ಕಂತ ಹೇಳಿ ಇದು ಹಿರೇಉಪ್ಪೇರಿ ಗುಡದಲ್ಲಿ ಜಿಜಿ ನಾಯಕನ ಹೊಲದಲ್ಲಿ ಹೋಗಿ ಬುಧವಾರ ರಾತ್ರಿ ಸೋಮವಾರಲಿದ್ದ ಹೋಗೋಣ ಅಂತೇಳಿ ಭೇಟಿಟ್ಟು ಆ ಬುಧವಾರ ರಾತ್ರಿ ಹೋಗಿ ಕೊಡ್ಲಿ ತಗೊಂಡು ಕಡ್ದು ಅವನು ಕೊಡ್ಲಿ ಅಲ್ಲೇ ಬೀಸಾಕಿ ಬಂದಿದ್ದ. ಆಮೇಲೆ ನಮಗೇನು ಗೊತ್ತಲ್ಲ, ಹುಡುಕಿ ಅಂತ ಹೋಗಿ ಮಕ್ಕಳು ನಾವು ಎಲ್ಲ ಹೋಗಿ ನಾವು ಈ ಕಡೆ ಹುಡುಕತ್ತ ಮಕ್ಕಳು ಆ ಕಡೆ ಹುಡುಕತ್ತ ಮಕ್ಕಳು ಇದಕ್ಕಾಗಿ ಕಂಡ ಮೇಲೆ ಮಕ್ಕಳು ಓಡಿ ಬಂದ್ರು. 10 ಗಂಟೆ ಓಡಿ ಬಂದ ಮೇಲೆ ಹೋಗಿ ನೋಡಿದ್ವಿ. ಇಲ್ಲ, ಒಂದು 8-8ವರೆಗೆ ಫೋನ್ ಮಾಡ್ಯಾನ, ಕರ್ಸ್ಕೊಂಡಾನ. ಇವು ಕುಂಟಿ ದಿಂಡು ಕೊಡತ್ತದ ಮಾವ ತೊಗೊಂಬರಂಬ ಅಂತ ಕರ್ಕೊಂಡು ಹೋಗ್ಯಾನ. ಕರ್ಕೊಂಡು ಹೋಗಿಸಿ ಅಲ್ಲಿ ಜೀಜಿ ನಾಯ್ಕಿನ ಬೀಳಲ್ಲಿ ಯಾಕಂದ್ರೆ ಕೊಡ್ಲಿ ಇಲ್ಲೇ ಬಾತ್ರೂಮ್ ಕುಂತನಿಗೆ ಕೊಡ್ಲಿಲ್ಲೇ ಮೊದಲ ಇಲ್ಲೇ ಹೊಡೆದ. ನೀಲಕಂಠ ಸ್ವಾಮಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೀಲಕಂಠ ಸ್ವಾಮಿ, ಯಾಕೆ ಸ್ನೇಹಿತನನ್ನೇ ಮರ್ಡರ್ ಮಾಡಿದ್ದು? ಕೊಲೆಯ ಹಿಂದಿನ ಕಾರಣ ಏನು ಅನ್ನೋದು ಗೊತ್ತಾಗಿದೆಯಾ? ಎಲ್ಲೋ ಒಂದ್ ಕಡೆ ಈ ಒಂದು ಕೊಲೆ ಪ್ರಕರಣವನ್ನ ನೋಡಿದಾಗ ಸ್ನೇಹಕ್ಕೆ ಬೆಲೆ ಇದೆಯೋ ಇಲ್ವೋ ಅನ್ನೋ ನಿಟ್ಟಿನಲ್ಲಿ ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ನೋಡಿದಾಗ ಒಂದು ಹೆಣ್ಣಿನ ವಿಚಾರಕ್ಕೆ ಈ ಒಂದು ಕೊಲೆ ನಡೆದಿರ್ತಕ್ಕಂಥ ಒಂದು ಘಟನೆಯಾಗಿರ್ತಕ್ಕಂಥದ್ದು. ಬಾಲ್ಯದಿಂದಲೂ ಸ್ನೇಹಿತರಾಗಿರುವಂತಹ ಒಂದು ವಿಚಾರದಲ್ಲಿ ಒಂದು ಹೆಣ್ಣಿನ ವಿಚಾರಕ್ಕೆ ಒಂದಷ್ಟು ಗೊಂದಲಗಳು ಉಂಟಾಗಿ ಈ ಒಂದು ಕೊಲೆ ನಡೆದಿರ್ತಕ್ಕಂಥದ್ದು. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ತಾಲೂಕಿನ ಯರಗುಂಟಿ ಗ್ರಾಮದಲ್ಲಿ ಈ ಒಂದು ಕೊಲೆ ನಡೆದಿರುತ್ತೆ. ಕೊಲೆಗೆ ಸಂಬಂಧಪಟ್ಟಂತೆ ಆರೋಪಿ ಮತ್ತು ಮೃತ ಇಬ್ಬರು ಕೂಡ ಒಂದು ಹೆಣ್ಣಿನ ಸಹವಾಸ ಮಾಡಿರ್ತಾರೆ. ಆ ಒಂದು ಹೆಣ್ಣಿನ ಸಹವಾಸದಿಂದಲೇ ಒಂದಷ್ಟು ಗುಪ್ತ ರೋಗಕ್ಕೆ ಆರೋಪಿ ತುತ್ತಾಗಿರುತ್ತಾನೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕೊಲೆ ನಡೆದಿರ್ತಕ್ಕಂಥದ್ದು. ಓಕೆ, ರೈಟ್. ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.